ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿ ಅವರನ್ನು ಬರೀ ದೇಶದ ಪ್ರಧಾನಮಂತ್ರಿಗಳು ಅಂತ ಕರೆಯೋದು ಸಾಲದು ಅಂತ ಅನಿಸುತ್ತೆ. ದೇಶದ ಪ್ರಧಾನಮಂತ್ರಿಗಳಿಗೆ ಅಂದರೆ ನರೇಂದ್ರ ಮೋದಿ ಅವರನ್ನು ಪರಮಾತ್ಮನ ಪ್ರತಿನಿಧಿಯಾಗಿರುವ ಪ್ರಧಾನಮಂತ್ರಿಗಳು ಅಂತ ಕರೆಯೋ ಒಂದು ಸನ್ನಿವೇಶ ದೇಶದ ಜನರಿಗೆ ಬಂದಿದೆ. ಹಾಗೂ ಅವರು ನಾನು ಪರಮಾತ್ಮನ ಪ್ರತಿನಿಧಿ, ನನ್ನ ಪರಮಾತ್ಮನಿಂದ ಏನೇ ಒಂದು ಆದೇಶ ಆಗುತ್ತೆ, ನಾನು ಏನೇ ಮಾಡಿದ್ರೂ ಪರಮಾತ್ಮನ ಡೈರೆಕ್ಷನಲ್ಲೇ ಮಾಡ್ತೀನಿ ಅಂತ ಹೇಳುವ ಮೂಲಕ ದೇಶದ ಜನರು ಮುಂದೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಬಾರದು ಅಂತ ಜನರಿಗೆ ಪರೋಕ್ಷವಾಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವರು ದೇಶದ ಜನರಿಗೆ ನೀವು ಸುಮ್ಮನೆ ಇರಬೇಕು ಅಂತ ಹೇಳಿದ್ದಾರೆ. ನೋಡಿ, ಅವರು ಪರಮಾತ್ಮನ ಪ್ರತಿನಿಧಿಯಾಗಿರೋದ್ರಿಂದ ಅವರಿಗೆ ಈ ದೇಶದ ಸಾಮಾನ್ಯ ಜನರು ಯಾವುದೇ ರೀತಿಯಾದ ಪ್ರಶ್ನೆ ಕೇಳೋ ಹಾಗಿಲ್ಲ. ಹಾಗೂ ಅವರು ಏನೇ ಹೇಳಿದ್ರೂ ಸತ್ಯ ಅಂತ ನಾವು ಒಪ್ಪಿಕೊಳ್ಳೇಬೇಕಾಗಿರೋ ಒಂದು ಸಂಗತಿ ಇವತ್ತು ದೇಶದ ಜನರ ಮುಂದೆ ಇದೆ. ಪರಮಾತ್ಮನ ಪ್ರತಿನಿಧಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಗೋಧ್ರಾ ಕಾಂಡದ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಪ್ರಧಾನಮಂತ್ರಿ ಆಗುವ ಮುಂಚೆ ತನ್ನ ಭಾಷಣಗಳಲ್ಲಿ ದೇಶದ ಕಪ್ಪು ಹಣ ಏನು ಸ್ವಿಸ್ ಬ್ಯಾಂಕಲ್ಲಿದೆ ಅದನ್ನು ನಾನು ತರ್ತೀನಿ ಅಂತ ಏನು ಹೇಳಿದರು, ಅದ್ರ ಬಗ್ಗೆನೂ ಸಹ ಪ್ರಶ್ನೆ ಮಾಡೋ ಹಾಗಿಲ್ಲ. ಡಿಮಾನಿಟೈಸೇಷನ್, ಕಪ್ಪು ಹಣನ ದೇಶದಿಂದ ಹೊರಗಡೆ ಹಾಕ್ತೀನಿ, ಕಪ್ಪು ಹಣನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದಂಥ ಪ್ರಧಾನಿ ಅಲ್ಲ, ಪರಮಾತ್ಮನ ಪ್ರತಿನಿಧಿಯವರಿಗೆ ನಾವು ಪ್ರಶ್ನೆ ಮಾಡುವಂತಿಲ್ಲ. ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಜನರಿಗೆ ಆಕ್ಸಿಜನ್ ಸಿಕ್ಕಿಲ್ಲ, ಹಣದ ಪರದಾಟ, ಅವರಿಗೆ ಸರಿಯಾದ ರೀತಿಯಲ್ಲಿ ಔಷಧಿ ಸಿಕ್ಕಿಲ್ಲ. ಅವರೆಲ್ಲ ಸಾವುಗಳಿಗೆ, ನೋವುಗಳಿಗೆ ಪರಮಾತ್ಮನ ಪ್ರತಿನಿಧಿಯ ಮುಂದೆ ಹೋಗಿ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಹಾಗೂ ದೇಶದ ಏನು ಪ್ರಧಾನಮಂತ್ರಿಯಾಗಿದ್ದಾರೆ ಅಥವಾ ಪರಮಾತ್ಮನ ಪ್ರತಿನಿಧಿಯಾಗಿದ್ದಾರೆ ಅವರನ್ನು ನೀವು ಈ ದೇಶದ ಸಂರಕ್ಷಣೆ ಬಗ್ಗೆ, ಈ ದೇಶದಲ್ಲಿ ಹೆಚ್ಚುತ್ತಿರುವ ಬಡತನದ ಬಗ್ಗೆ, ಈ ದೇಶದಲ್ಲಿ ಹೆಚ್ಚುತ್ತಿರುವ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ತಾವು ಯಾವುದೇ ರೀತಿಯಾದ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಅವರು ಪರಮಾತ್ಮನ ಪ್ರತಿನಿಧಿ. ಪರಮಾತ್ಮನ ಪ್ರತಿನಿಧಿಯಾಗಿರೋದ್ರಿಂದ ಬಹುಶಃ ದೇಶದ ಪ್ರಧಾನಿಯವರಿಗೆ, ನರೇಂದ್ರ ಮೋದಿ ಅವರಿಗೆ ಇನ್ನೂ ಈ ದೇಶದ ಯುವಕರಿಗೆ ಕೆಲಸ ಕೊಡುವ ಒಂದು ಭಾಗ್ಯ, ಈ ದೇಶದ ಬಡವರು ಇಲ್ಲ ಅಂತ ಹೇಳುವಂಥ ಭಾಗ್ಯ ಇನ್ನೂ ಬಹುಶಃ ಸಿಗೋದು ಕಷ್ಟ ಆಗಿದೆ. ಯಾಕಂದರೆ ಇನ್ನೂ ನಾವು ಕಾಯಬೇಕು, ಇನ್ನೂ ನಾವು ವೇಟ್ ಆ್ಯಂಡ್ ಸಿ. ಯಾಕಂದರೆ ಇನ್ನೂ ಪರಮಾತ್ಮನಿಂದ ಯಾವ ಆದೇಶ ಬರುತ್ತೆ ಅಂತ ನೋಡಬೇಕು. ನೋಡಿ, ಪರಮಾತ್ಮನ ಪ್ರತಿನಿಧಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅವರು ಒಂದೊಂದು ಸತಿ ಸ್ಟೇಜ್ ಮೇಲೆ ಇರುವಾಗ ದೇವರ ಆದೇಶ ಬೇರೆ ಇರುತ್ತೆ. ಅವರಿಗೆ ಸ್ಟೇಜ್ ಮೇಲೆ ಹತ್ತಿದಾಗ ಈ ಪರಮಾತ್ಮನ ಪ್ರತಿನಿಧಿಗೆ ಏನು ಮಾತನಾಡಬೇಕು ಅಂತ ಬೇರೆಯೇ ಮೆಸೇಜ್ ಇರುತ್ತೆ ಪರಮಾತ್ಮನ ಕಡೆಯಿಂದ. ಸ್ಟೇಜ್ ಇಳಿದ ತಕ್ಷಣ ಕೆಲವರು ಇದ್ದಾರೆ ಮೀಡಿಯಾ ಪರ್ಸನ್ಸು, ಈ ಹೊಸದಾಗಿ ಪ್ರೀತಿ ಶುರುವಾಗುತ್ತೆ ನೋಡಿ, ಈ ಹೊಸದಾಗಿ ಒಬ್ಬ ಪ್ರೀತಿ ಕಪಲ್ಸಲ್ಲಿ ಪ್ರೀತಿ ಶುರುವಾದಾಗ ಹಂಗೆ ಮಾತನಾಡ್ಕೊಳ್ಳೋದು, ಪ್ರೀತಿಯಿಂದ ಮಾತನಾಡ್ಕೊಳ್ಳೋದು. ಆ ಥರ ಪ್ರೀತಿಯಿಂದ ಓಹೋ ಪ್ರಧಾನಮಂತ್ರಿಯವರೇ ಬಹುತ್ ಕಾಮ್ ಕರ್ತೆ ಹಿಂಗರಿಗೆ ಈ ಥರ ಮಾತನಾಡ್ತಾರೆ ನೋಡಿ. ಅವ್ರ ಹತ್ರ ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಪರಮಾತ್ಮನ ಪ್ರತಿನಿಧಿಯಾಗಿರುವ ಇವರಿಗೆ ಮಾತನಾಡೋಕ್ಕೆ ಬೇರೆದೇ ರೀತಿಯ ಆದೇಶ ಇರುತ್ತೆ. ಇಂಟರ್ವ್ಯೂನಲ್ಲಿ ಇವ್ರನ್ನ ಪ್ರೀತಿಸುವ ಏನು ನ್ಯೂಸ್ ಚಾನಲ್ಸ್ ಇದ್ದಾರೆ, ಇವ್ರನ್ನ ಏನು ಕ್ವಶನ್ಸ್ ಕೇಳಬೇಕು, ಪ್ರೀ ಪ್ಲ್ಯಾನಿಂದ ಫಿಕ್ಸೆಡ್ ಮ್ಯಾಚ್ ಏನು ನಡೆಯುತ್ತೆ ಅಲ್ಲೇ ಬೇರೆ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಪರಮಾತ್ಮನ ಪ್ರತಿನಿಧಿಯಾಗಿರುವ ಇವರಿಗೆ ಮುಸಲ್ಮಾನರ ಬಗ್ಗೆ ಪ್ರೀತಿಯಿಂದ ಮಾತನಾಡಬೇಕು ಅಂತ ಡೈರೆಕ್ಷನ್ ಪರಮಾತ್ಮನ ಕಡೆಯಿಂದ ಇದೆ. ಅದೇ ಸ್ಟೇಜ್ ಮೇಲೆ ಹತ್ತಿದಾಗ ಮುಸಲ್ಮಾನರನ್ನು ವಿರೋಧಿಸಿ ಮಾತನಾಡಬೇಕಂತ ಪರಮಾತ್ಮನ ಆದೇಶ ನಮ್ಮ ಪ್ರಧಾನಮಂತ್ರಿಯವರಿಗೆ ಆಗಿದೆ. ಹಾಗೂ ಇವರು ಪರಮಾತ್ಮನ ಪ್ರತಿನಿಧಿಯಾಗಿರೋದ್ರಿಂದ ನನ್ನ ಪ್ರಕಾರ ದೇಶದಲ್ಲಿ ಏನು ಆಗಿದೆ, ಏನು ಆಗಬಹುದು, ಏನು ಮುಂದೆ ಆಗುತ್ತೆ ಅಂತ ಇವರಿಗೆ ಫಸ್ಟೇ ಎಲ್ಲ ಅರಿವು ಇದೆ. ಇವರಿಗೆ ಮೊದಲೇ ಪರಮಾತ್ಮನ ಕಡೆಯಿಂದ ಇವರಿಗೆಲ್ಲ ರೀತಿಯಾದ ಒಂದು ಡೈರೆಕ್ಷನ್ನು ಅಥವಾ ಮುಂದೆ ಏನಾಗಬಹುದು ಅಂತ ವಾಸ್ತವಾಂಶ ನಮ್ಮ ಪ್ರಧಾನಿಯವರಿಗೆ ಗೊತ್ತಿದೆ.
ನೋಡಿ, ದೇಶದ 10 ವರ್ಷದ ಪರಮಾತ್ಮನ ಪ್ರತಿನಿಧಿಯಾಗಿರುವ ನರೇಂದ್ರ ಮೋದಿಯವರಿಗೆ ದೇಶದ ಆಚೆಯಿಂದ, ಗಡಿಯಾಚೆಯಿಂದ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷವನ್ನು ಜಿಹಾದಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ವಿಚಾರ 10 ವರ್ಷದಲ್ಲಿ ಪರಮಾತ್ಮನ ಪ್ರತಿನಿಧಿಗೆ ಪರಮಾತ್ಮ ಹೇಳಿಕೊಟ್ಟಿಲ್ಲ. ಆದರೆ ಇವತ್ತು ಪರಮಾತ್ಮನ ಪ್ರತಿನಿಧಿಗೆ ಅದು ಬಹುಶಃ ಆದೇಶ ಆಯಿತು. ಆ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಅಲ್ಲಿ ನಿಂತ್ಕೊಂಡು ದೊಡ್ಡದಾಗಿ ಹೇಳಿಬಿಟ್ರು, ಏನಂದರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಕ್ಕೆ ದೇಶದ ಗಡಿಯಾಚಿನಿಂದ ಜಿಹಾದಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ದೇಶದ ಪ್ರಧಾನಮಂತ್ರಿಯವರೇ ಅಥವಾ ಪರಮಾತ್ಮನ ಪ್ರತಿನಿಧಿಯವರೇ, ಇದೇನ ತಾವು 10 ವರ್ಷದಲ್ಲಿ ದೇಶದ ಜನರಿಗೆ ರಕ್ಷಣೆ ಕೊಟ್ಟಿದ್ದು? ಜಿಹಾದಿಗಳು ಆಚೆ ಕೂತ್ಕೊಂಡು ಇಲ್ಲಿರುವ 2 ಪಕ್ಷಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಪ್ರಧಾನಿಯವರೇ? ಇದೇನಾ ನಿಮಗೆ ಪರಮಾತ್ಮ ನಿಮಗೆ ಆದೇಶ ಕೊಟ್ಟಿದ್ದು? ಇದೇನಾ ನಿಮಗೆ ಪರಮಾತ್ಮ ನಿಮಗೆ ನನ್ನನ್ನು ಪ್ರತಿನಿಧಿಸು ಅಂತ ಹೇಳಿದ್ದು? ಇದೇನಾ ನಿಮ್ಮ ಪರಮಾತ್ಮ ಹೇಳಿದ್ದು? ಯಾಕೆ ಪ್ರಧಾನಿಯವರೇ, ಪರಮಾತ್ಮನ ಪ್ರತಿನಿಧಿಯವರೇ ಈ ಥರ ಹೇಳಿ ಜನರನ್ನು ಯಾಮಾರಿಸಬೇಡಿ. ಜನರು ನನ್ನನ್ನು ಯಾವುದೇ ರೀತಿಯಾದ ಪ್ರಶ್ನೆ ಕೇಳಬಾರ್ದು. ಜನರ ಮನಸ್ಸಿನಲ್ಲಿ ಭಯ ಬಂದುಬಿಡಲಿ. ನಾನು ಬಯೋಲಾಜಿಕಲ್ ಅಲ್ಲ, ನಾನು ಆಕಾಶದಿಂದ ಧುಮುಕಿದ್ದೀನಿ ಅಂತ ಜನರ ಮುಂದೆ ಹೇಳಿಬಿಟ್ಟು ನೀವು ಪ್ರಶ್ನೆಗಳಿಂದ ಫರಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಬಡತನ ಇದೆ. ದೇಶದಲ್ಲಿ ನಿಮ್ಮ ಪ್ರಕಾರ 80 ಕೋಟಿ ಜನರಿಗೆ ನೀವು 5 kg ಅಕ್ಕಿ ಕೊಡ್ತಾ ಇದ್ದೀರಿ ಅಂತ ಇವತ್ತು ಹೇಳ್ತಾ ಇದ್ದೀರಾ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ 80 ಕೋಟಿ ಜನಸಂಖ್ಯೆ ಬಡವರು ಅಂತ ನೀವೇ ಒಪ್ಕೊಂಡ್ಮೇಲೆ ನಿಮಗೆ ಈ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಏನಂತ ಆದೇಶ ಮಾಡಿದ್ದಾನೆ, ಪರಮಾತ್ಮ ಏನಂತ ನಿಮಗೆ ಒಂದು ಸಂದೇಶ ಕೊಟ್ಟಿದ್ದಾನೆ, ಅದು ಜನರಿಗೆ ಹೇಳಿ. ನಿಮ್ಮ ಬಡತನ ಹೇಗೆ ನಾನು ನಿರ್ಮೂಲನೆ ಮಾಡ್ತೀನಿ, ನನಗೆ ಪರಮಾತ್ಮ ಹಿಂದೆ ಅಂತ ಹೇಳ್ಕೊಡ್ತಾ ಇದ್ದಾನೆ, ನಾನು ಮಾಡ್ತೀನಿ ಅಂತ. ಆದರೆ ದೇಶದಲ್ಲಿರುವ ಡಿಫೆನ್ಸ್ ಸಿಸ್ಟಮ್ನ, ದೇಶದಲ್ಲಿರುವ ಆರ್ಮಿನ ತಾವು ಬಳಸ್ಕೊಂಡು ಅವ್ರ ಮೇಲೆ ಕಪ್ಪು ಚುಕ್ಕೆ ಬರುವಂಥ ಒಂದು ಪ್ರಯತ್ನ ತಾವೇನು ಮಾಡ್ತಾ ಇದ್ದೀರಾ? ಆ ಪರಮಾತ್ಮನೇ ನಿಮ್ಮನ್ನು ಇದರಲ್ಲಿ ವಿಫಲನಾಗಿ ಮಾಡ್ತಾನೆ ಅಂತ ನೀವು ಇದರಲ್ಲಿ ಫೇಲ್ ಆಗ್ತೀರಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತಾವು ಕೊಡುತ್ತಿರುವ ಒಂದು ಮೆಸೇಜು ಈ ದೇಶಕ್ಕೆ ಪ್ರಪಂಚ ಎಲ್ಲ ನೋಡ್ತಾ ಇದೆ. ತಾವು ಪ್ರೆಸ್ ಮುಂದೆ ಬಂದಾಗ ನಾನಿಲ್ಲ ಮುಸಲ್ಮಾನರ ಬಗ್ಗೆ ಯಾವುದೇ ರೀತಿಯಾದ ಅವಹೇಳನಕಾರಿ ಮಾತುಗಳನ್ನು ಹೇಳಿಲ್ಲ ಅಂತ ಹೇಳೋರು, ನೀವು ಸ್ಟೇಜ್ ಹತ್ತಿದ ತಕ್ಷಣ ನಿಮಗೆ ಮುಸಲ್ಮಾನರು, ಹಿಂದೂಗಳು, ಇನ್ನೊಂದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಹಾಗಾಗಿ ದೇಶದ ಪ್ರಧಾನಮಂತ್ರಿ ಅವರು ಬಹುಶಃ ಈಗ ಪ್ರಧಾನಮಂತ್ರಿಯಾಗಿ ಉಳಿದುಕೊಂಡಿಲ್ಲ, ಅವರು ಪರಮಾತ್ಮನ ಪ್ರತಿನಿಧಿಯಾಗಿರೋದ್ರಿಂದ ದೇಶದ ಜನ ಅವ್ರಿಗೂ ಸಹ ಪ್ರಶ್ನೆ ಕೇಳಬೇಕಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನನ್ನ ಈ ಮಾತುಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಭಾರತ್.